ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿರುವಂಥ ಗೌರಿ ಶಂಕರ್ ಕಲ್ಯಾಣ ಮಂಟಪದಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ರಾಜ್ಯ ಉಸು ಸಂಸ್ಥೆ ಮತ್ತು ರಾಷ್ಟ್ರೀಯ ಉಸು ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿರುವಂಥ ದಕ್ಷಿಣ ಭಾರತದ ಖೇಲೋ ಇಂಡಿಯಾ ಮಹಿಳಾ ಉಸು ಕ್ರೀಡಾಕೂಟಕ್ಕೆ ಅದ್ದೂರಿಯ ತೆರೆ ಕಂಡಿತು. ಸಮಗ್ರ ವಿಭಾಗದಲ್ಲಿ ತಮಿಳುನಾಡು ರಾಜ್ಯ ಪಾಲಾಗಿದೆ. 16 ಚಿನ್ನ, 10 ಬೆಳ್ಳಿ, 13 ಕಂಚುಗಳೊಂದಿಗೆ ಕ್ರೀಡಾಕೂಟದಲ್ಲಿ 123 ಅಂಕಗಳನ್ನು ಪಡೆದು ಸಮಗ್ರ ಸ್ಥಾನಕ್ಕೆ ಮುಡಿಗೇರಿಸಿಕೊಂಡಿದೆ. 11 ಚಿನ್ನ, 16 ಬೆಳ್ಳಿ, 17 ಕಂಚು ಪದಕಗಳನ್ನು ಪಡೆದು 120 ಅಂಕಗಳನ್ನು ಪಡೆದ ಕೇರಳ 2ನೇ ಸ್ಥಾನ ಪಡೆಯಿತು. ಒಡಿಶಾ ರಾಜ್ಯವು 8 ಚಿನ್ನ, 3 ಬೆಳ್ಳಿ, 8 ಕಂಚಿನ ಪದಕ ಪಡೆದು 57 ಅಂಕಗಳಿಂದ ತೃತೀಯ ಸ್ಥಾನ ಗಿಟ್ಟಿಸಿಕೊಂಡರೆ, ಕರ್ನಾಟಕ ರಾಜ್ಯ 6 ಚಿನ್ನ, 8 ಬೆಳ್ಳಿ, 34 ಕಂಚು ಪಡೆದು 88 ಅಂಕಗಳನ್ನು ಪಡೆದು 4ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗಿದೆ. ಸಾಂಡಾ ವಿಭಾಗದಲ್ಲಿ ಕೇರಳ ರಾಜ್ಯ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದರೆ, ಕರ್ನಾಟಕ ದ್ವಿತೀಯ, ಒಡಿಶಾ ತೃತೀಯ ಸ್ಥಾನ ಪಡೆದುಕೊಂಡಿದೆ. ಕೇರಳ ರಾಜ್ಯವು 6 ಚಿನ್ನ, 9 ಬೆಳ್ಳಿ, 11 ಕಂಚು ಪಡೆದು 68 ಅಂಕಗಳಿಂದ ಪ್ರಥಮ ಸ್ಥಾನ ಪಡೆದರೆ, ಕರ್ನಾಟಕ 5 ಚಿನ್ನ, 1 ಬೆಳ್ಳಿ, 15 ಕಂಚು ಪಡೆದು 43 ಅಂಕಗಳಿಂದ 2ನೇ ಸ್ಥಾನ ಪಡೆಯಿತು. 6 ಚಿನ್ನ, 3 ಕಂಚು ಪಡೆದು 33 ಅಂಕಗಳಿಂದ ಒಡಿಶಾ 3ನೇ ಸ್ಥಾನ ಪಡೆದುಕೊಂಡಿದೆ. ತೌಲ್ ವಿಭಾಗದಲ್ಲಿ ತಮಿಳುನಾಡು ರಾಜ್ಯ ಪ್ರಥಮವಾಗಿದ್ದರೆ, ಕೇರಳ ದ್ವಿತೀಯ, ಕರ್ನಾಟಕ ತೃತೀಯ ಸ್ಥಾನ ಪಡೆದುಕೊಂಡಿದೆ. ತಮಿಳುನಾಡು ರಾಜ್ಯವು 14 ಚಿನ್ನ, 4 ಬೆಳ್ಳಿ, 9 ಕಂಚು ಪಡೆದು 91 ಅಂಕಗಳಿಂದ ಪ್ರಥಮ ಸ್ಥಾನ ಪಡೆದಿದೆ. ಕೇರಳ 5 ಚಿನ್ನ, 7 ಬೆಳ್ಳಿ, 6 ಕಂಚು ಪಡೆದು 52 ಅಂಕಗಳಿಂದ ತೃತೀಯ ಸ್ಥಾನ. ಕರ್ನಾಟಕ 7 ಬೆಳ್ಳಿ, 18 ಕಂಚು ಪಡೆದು 33 ಅಂಕಗಳಿಂದ ತೃತೀಯ ಸ್ಥಾನ ಪಡೆದುಕೊಂಡಿದೆ. ಸಮಾರೋಪ ಸಮಾರಂಭದಲ್ಲಿ ರಾಜ್ಯಸಭಾ ಸದಸ್ಯರಾದ ನಾರಾಯಣ ಸಾಹೇಬ್ ಬಾಂಡ್ಗೆ ಅವರು ಮುಖ್ಯ ಅತಿಥಿಯಾಗಿ ಮಾತನಾಡಿ, ಸೋಲು ಗೆಲುವು ಎಂದು ತಿಳಿಯದೆ ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ತೋರ್ಪಡಿಸುವುದು ಅಗತ್ಯವಿದೆ ಎಂದು ತಿಳಿಸಿದರು. 4 ದಿನಗಳಿಂದ ಯಶಸ್ವಿಯಾಗಿ ನಡೆದ ವುಶು ಕ್ರೀಡಾಕೂಟ ಸಮಾರೋಪ ಸಮಾರಂಭದಲ್ಲಿ ರಾಜ್ಯಸಭಾ ಸದಸ್ಯರಾದ ನಾರಾಯಣ ಸಾಹೇಬ್ ಬಾಂಡ್ಗೆ, ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಸೇರಿದಂತೆ ಇತರ ಗಣ್ಯಮಾನ್ಯರು ಭಾಗವಹಿಸಿ ಕ್ರೀಡಾಪಟುಗಳಿಗೆ ಸಮಗ್ರ ವೀರಾಂಗನೆ ಹಾಗೂ ಪ್ರಥಮ ಮತ್ತು ದ್ವಿತೀಯ, ತೃತೀಯ ಸ್ಥಾನಗಳಿಗೆ ಟ್ರೋಫಿ, ಪ್ರಶಸ್ತಿ ಫಲಕ ನೀಡಿ ಗೌರವಿಸಿದರು. विशेषता महिला खिलाड़ियों को मैं अभिनंदन देना चाहता हूँ. उन्होंने अपना अत्युत्तम प्रदर्शन दिया और इसके बाद मैं उनको धन्यवाद देना चाहता हूँ. Tamil Nadu Wushu team, and we are from different districts from Tamil Nadu. We have won different medals, and the overall trophy is for Tamil Nadu, and we have also won overall trophy for Taulu Wushu team. And we thank all our masters and our district secretary Mr. Johnson for we have won 16 gold medals, 10 silvers and 13 bronze medals. We thank everybody for giving us this opportunity. Our journey from Tamil Nadu. I am from Dindigul district. We have won Taulu Cup overall championship overall in South Zonal level, and we also won first place in overall championships in Taulu. And the accommodation is nice in Karnataka. They gave rooms very neatly. They have maintained. The food they have provided are also very nice, and the hospitality is very also good. They maintained the place very nice.